ಈ ಗ್ರಾಮದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಸಹ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಓಡಾಡ್ತಾ ಇದ್ದಂಥ ಯುವಕ ಇವತ್ತೇನು ಪೊಲೀಸ್ ಪರ್ಮಿಷನ್ ಇರ್ಬೋದು, ಸರ್ಕಾರದ ಎಲ್ಲ ರೀತಿಯ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಹುಡುಗ ಈತನೇ. ಬೈ ಮಿಸ್ಟೇಕು ಪೊಲೀಸ್ನವ್ರು ಇವನು ಹುಡ್ಕೋಕೆ ಹೋಗಿ ಇನ್ನೊಬ್ಬ ಹುಡುಗನ ಕಿರಣ್ ಅನ್ನೋನು ಹಾಕಿರ್ತಕ್ಕಂಥದ್ದು. ಕಾರಣ ಈತ ಪೊಲೀಸ್ ಪರ್ಮಿಷನ್ ಇರ್ಬೋದು, ತಹಸೀಲ್ದಾರ್ ಪರ್ಮಿಷನ್ ಇದು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಆ ಹಬ್ಬವನ್ನು ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಹಲವಾರು ಭಾಳ ಡಿಪ್ರೆಷನ್ಗೆ ಹೋಗಿದ್ದ. ಜೊತೆಗೆ ಅವರ ತಂದೆನ ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು. ನಾನೆಲ್ಲೋ ಗಣೇಶನ ಹಬ್ಬ ಮಾಡೋಕ್ಕೆ ಹೋಗಿ ತಪ್ಪು ಮಾಡಿ ನಮ್ಮ ತಂದೆ ಜೈಲಿಗೆ ಹೋಗಾಯ್ತಲ್ಲ ಅಂತಕ್ಕಂಥ ಒಂದು ಡಿಪ್ರೆಷನ್ ಹೇಳ್ಕೊಳ್ತಾ ಇದ್ದ. ಇದು ಕಾರಣ ಗೊತ್ತಿಲ್ಲ, ಮರಣ ಹೊಂದಿದ್ದಾನೆ. ವಿಷಾದ ವ್ಯಕ್ತಪಡಿಸ್ತೀವಿ. ಆತ ತಂದೆನ ಅರೆಸ್ಟ್ ಮಾಡ್ತಂಥ ಸಂದರ್ಭದಲ್ಲಿ ಭಾಳ ಡಿಪ್ರೆಷನ್ಗೆ ಹೋಗಿದ್ದ. ಅದೇನಾಗಿದೆ ಅಂತಕ್ಕಂಥದ್ದು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಈ ಡಿಪ್ರೆಷನ್ಗೆ ಹೋದಾಗ ಬಿ ಪಿ ಹೆಚ್ಚಿಗಾಗಿ ಮತ್ತೊಂದಾಗಿ ಮಗದೊಂದಾಗಿ ಈ ರೀತಿಯ ಆಗ್ತಕ್ಕಂಥ ಸಹಜ. ಆದರೂ ನೆನ್ನೆಲ್ಲ ನಾವು ಭಾಳ ಕಷ್ಟಪಟ್ಟು ನಿಮ್ಮಾನ್ಸ್ನಲ್ಲಿ ಆಪ್ರೇಷನ್ ಮಾಡಿಸಿ ಇವತ್ತು ಶಿಫ್ಟ್ ಮಾಡೋ ಸ್ವಲ್ಪ ಮುಂಚೆ ಸಾವಾಗಿದೆ ಅಂತಕ್ಕಂಥದ್ದನ್ನ ನಾವು ಕೇಳಿದ್ವಿ. ಅದು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಈಗ ತಾನೇ ಇಲ್ಲಿ ಪೊಲೀಸ್ನವ್ರು ಏನು ಹೇಳಿದ್ದಾರೆ ಗೊತ್ತಾ? ವಿಡಿಯೋನಲ್ಲಿರೋರು ಯಾರೇ ಇಲ್ಲಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಈಗಲೂ ಹೇಳಿದ್ದಾರೆ. ಮುಖ ನೋಡೋಕೆ ಬಂದು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಏನೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಏನು ಶವ ಯಾತ್ರೆ ಮಾಡ್ತಾರೆ, ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗ್ದಂಗೆ ಪ್ರತಿಯೊಬ್ಬರು ಬಂದು ದರ್ಶನ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಮಾಡ್ತಾರೆ ಅಂತ ಆಶಿಸ್ತೀನಿ. ಕಿರಣ್ ಕೂಡ ಬೈದಲ್ಲಿ ಊರ್ಬಿಟ್ಟಿದ್ರೆ ಹೌದು. ಈಗ ಈತನೇ ಮೇಯ್ನ್. ಈತನೇ ಈ ಊರಿನಲ್ಲಿ ಗಣೇಶ ಕುಂಡಿಸ್ಬೇಕಾದ್ರೆ ಮೊದಲು ಅರ್ಜಿ ಕೊಟ್ಟರು ಈತ, ಸಹಿ ಮಾಡಿರೋನು ಈತ, ಪರ್ಮಿಷನ್ ತೊಗೊಂಡಿರೋದು ಈತನ ಹೆಸರಿನಲ್ಲೇ. ಅಲ್ಲಿ ಜೈಲಿನಲ್ಲಿರ್ತಕ್ಕಂಥ ಕಿರಣ್ ಅಲ್ಲ, ಈತನ ಹೆಸರಿನಲ್ಲೇ. ಅವ್ರೇನು ಮಾಡಿದ್ದಾರೆ, ಯಾರೊಬ್ಬ ಕಿರಣ್ ಬೇಕು ಅಂತ ಹಿಡ್ಕೊಂಡಾಗ ಪಾಪ ಇನ್ನೋಸೆಂಟ್ ಅವನ್ನ ಕುಣಿಸಿದ್ದಾರೆ ಅಲ್ಲಿ. ಈತ ಏನಾಯಿತು, ನಾನು ದೇವ್ರ ಕಾರ್ಯ ಮಾಡೋಕ್ಕೆ ಹೋಗಿ ಈ ರೀತಿ ಆಯ್ತು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಭಾಳ ಡಿಪ್ರೆಷನ್ ಆಗಿದ್ದ. ಮೊನ್ನೆ ಕುಮಾರಸ್ವಾಮಿಯವ್ರು ಬಂದಲ್ಲ ಸಂದರ್ಭದಲ್ಲಿ ಅವ್ರ ತಾಯಿ ನನಗೆಲ್ಲ ಹೇಳ್ತಾಯಿದ್ದೆ, ಭಾಳ ಡಿಪ್ರೆಷನ್ ಆಗಿದ್ದಾರೆ. ಕಾರಣ ನನಗೆ ಯಾಕೋ ಹುಷಾರಿಲ್ಲ, ಏನು ಮಾಡೋದು ಅಂತ ನಾವು ಹೇಳಿದ್ವಿ. ಏನು ಮಾಡೋಲ್ಲ, ಕುಮಾರಸ್ವಾಮಿ ಹೇಳಿದ್ರು ಏನು ಮಾಡೋಲ್ಲ, ಕರ್ಸಮ್ಮ ಮನೆಗೆ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದ್ರು. ಆದರೂ ನಂಬೇಕಲ್ಲ. ಇದು ಎರಡನೇ ಇನ್ಸಿಡೆನ್ಸು. ಮೊದಲನೇ ದಿವಸನೇ ಅರೆಸ್ಟ್ ಆಗಿ ಹೋದಂಥ ಸಂದರ್ಭದಲ್ಲಿ ಒಬ್ಬಳು ಹೆಣ್ಮಗಳು ಗಲಾಟೆ ಮಾಡಿ ಅದನ್ನು ಪರ್ಮಿಷನ್ ಕೊಟ್ಟು ಆ ಶವ ಸಂಸ್ಕಾರಕ್ಕೆ ಕಳಿಸ್ಕೊಟ್ಟಿದ್ದು, ಜೈಲಿಂದ ಕಳಿಸ್ಕೊಟ್ಟಿದ್ದು ನೋಡಿದಿರಿ. ಈಗ ಎರಡನೇ ಇನ್ಸಿಡೆಂಟು. ಇನ್ನೂ ಎಷ್ಟು ಜನ ಬಲಿ ಪಡ್ಕೋಬೇಕು ಅಂತ ಇದ್ದಾರೆ ನೋಡೋಣ. ಪೀಸ್ಫುಲ್ ಆಗಿದೆ. ಜನಸಾಮಾನ್ಯರ ಭಯ ಅನ್ನೋದು ಮರೆಯಾಗಿಲ್ವಲ್ಲ. ಈಗ ಅವರು ಮುಕ್ತವಾಗಿ ಓಡಾಡಬೇಕು ಅಂದರೆ, ಊರಿಗೆ ಬರಬೇಕು ಅಂದರೆ ಅವ್ರಿಗೊಂದು ಗ್ಯಾರಂಟಿ ಬೇಕಲ್ಲ. ಏನೇನು ನಡೀತದೋ, ಯಾರ್ಯಾರು ಎಂತೆಂಥವ್ರನ್ನ ಈಗ ಕೇಸ ಒಳಗೆ ಕಳಿಸ್ತವ್ರೆ. ಪಾಪ ಈ ಅಮಾಯಕರುಗಳನ್ನ ಬಿಡ್ತಾರೆ ಅಂತ ಯಾವ ಗ್ಯಾರಂಟಿ? ನಾನೇ ಯಾವುದೋ ಹೊರದೇಶದವ್ರು ಇಲ್ಲವ್ರೆ ಅಂದಿದ್ದಕ್ಕೆ ನನಗೆ ನೋಟಿಸ್ ಕೊಡೋಕ್ಕೆ ಆದೇಶ ಮಾಡಿದೆ ಅಂತ ಹೇಳಿಲ್ವಾ? ಇದೆಲ್ಲ ನಡೀತದೆ, ನೋಡೋಣ ಏನು ನಡೀತದೆ ಅಂತ. ರಾಜಕೀಯ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ತುಂಬಲಾರ್ದ ನಷ್ಟ ಆ ಕುಟುಂಬಕ್ಕೆ ಧೈರ್ಯ ಕೊಡಲಿ ದೇವರು ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀನಿ. ಆ ಹುಡುಗನ ಆತ್ಮಕ್ಕೂ ಶಾಂತಿ ಸಿಗಲಿ. ಇವತ್ತು ಆ್ಯಕ್ಚುಲಿ ಕೋರ್ಟಿಂದ ಪರ್ಮಿಷನ್ ಆಗಿತ್ತು. ಕ್ರಿಮೇಷನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದರು. ಇದಾದಮೇಲೆ ಏನೇನಾಗಿದೆ ಗೊತ್ತಿಲ್ಲ, ಆದೇಶ ತಡವಾಗಿದೆ. ಬಹುತೇಕ ಇವರು ಪೊಲೀಸ್ನವ್ರು ಬೆಳಿಗ್ಗೆನೇ ಕರ್ಕೊಂಬರ್ಬೋದು ಅಂತ ಭಾವಿಸ್ತೀನಿ. ನಂದನ ಕರಿವಿನದ ನಂದನ ಅಮ್ಮ ನಮಗೆ ಬೈಕ್ ಕೊಟ್ಟಿಲ್ಲ ಮನೆ ಜೈಲ್ ಮುಂದೆ ಅವರು ಇವರೇನಾ ಮುಂದೆ ನಿಂತ್ಕೊಂಡು
ಪ್ರಸ್ತಾವನೆ ಮಾಡ್ಕೊಂತೀನಿ ಸಾಕಲ್ವ ವಿನೋದ ಇನ್ನೇನು ಮಾಡಿದ್ರು ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್ ಇದು ಸ್ಟುಡಿಯೋ ನಿಮಿಷ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.